ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವರೆಕಾಳಿನ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ಅವರೆಕಾಳಿನ ರೊಟ್ಟಿ ಮಾಡೋದಕ್ಕೆ ನಾನು ಮೊದಲು ಅವರೆಕಾಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ನೀರು ಕುದಿ ಬಂದ ಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೆನೆಸಿ ಇದರ ಮೇಲಿರುವ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರೋದು. ಇದು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅಂದರೆ ಒಂದು 80 to 90% ಇದು ಬೇಯಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಈ ಥರ ಬೆಂದಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಇನ್ನೊಂದು ಬೌಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನಂತರ ಹಿಟ್ಟನ್ನು ಕಲಸೋದಕ್ಕೆ ಇನ್ನೊಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಬೇಯಿಸಿಟ್ಕೊಂಡಂಥ ಅರ್ಧ ಕಪ್ಪು ಅವರೆಕಾಳು, 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಜೀರಿಗೆ, 1 ಹಸಿಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಮೆಣಸನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಸಬ್ಬಸಿಗೆ ಸೊಪ್ಪು ಸಿಕ್ಕಿದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಮೊದಲು ನಾನು ಅವರೆಕಾಳು ಬೇಯಿಸಿದ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಫುಲ್ ನೀರನ್ನು ಹಾಕ್ಕೊಳ್ಬೇಡಿ, ಹಿಟ್ಟು ನೀರಾಗಿಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ತಗೊಂಡಿರುವ ಅಕ್ಕಿ ಹಿಟ್ಟಿನ ಕ್ವಾಂಟಿಟಿಯಲ್ಲಿ 6 ರೊಟ್ಟಿ ಆಗುತ್ತೆ, ಮೀಡಿಯಮ್ ಸೈಜ್ನದು. ಇದು ಈ ಥರ ಕಲಸಿದ ಮೇಲೆ ಮೇಲ್ಗಡೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಮತ್ತೆ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಲೇಬೇಕಂತಿಲ್ಲ, ಅದು ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಸಿದ ಮೇಲೆ ಇದನ್ನು ಒಂದು 5 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ನಂತರ 5 ನಿಮಿಷ ಆಗಿದ್ಮೇಲೆ ಇವಾಗ ಗ್ಯಾಸ್ ಮೇಲೆ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹೋಳಿಗೆ ಪೇಪರ್ ಇದ್ದರೆ ಅದರ ಮೇಲೆ ಮಾಡ್ಕೊಳ್ಬೋದು. ನಾನಿಲ್ಲಿ ಹೋಳಿಗೆ ಪೇಪರ್ನ ತಗೊಂಡಿದ್ದೀನಿ. ಇದರ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ನ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ಕೊಳ್ಬೋದು. ಇವಾಗ ಆಗಿರುವ ಉಂಡೆಯನ್ನು ಈ ಪೇಪರ್ ಮೇಲೆ ಇಟ್ಕೊಂಡು ಇದನ್ನು ತಟ್ಕೊಳ್ತಾ ಇದ್ದೀನಿ. ಈ ಥರ ತೆಳುವಾಗಿ ಇದನ್ನು ತಟ್ಕೊಳ್ಬೇಕು. ತಟ್ಟುವಾಗ ಹಿಟ್ಟೇನಾದರೂ ಕೈಗೆ ಅಂಟ್ಕೊಳ್ತಾ ಇದ್ದರೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಇದನ್ನು ತಟ್ಕೊಂಡ್ರೆ ಕೈಗೇನು ಹಿಟ್ಟು ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಇದನ್ನು ತಟ್ಕೊಳ್ಬೋದು. ತೆಳುವಾಗಿ ಇದನ್ನು ತಟ್ಕೊಳ್ಳೋಕ್ಕೆ ಬರುತ್ತೆ. ಇವಾಗ ರೊಟ್ಟಿಯನ್ನು ತಟ್ಕೊಂಡಿದ್ದಾಗಿದೆ. ಇದನ್ನು ಇವಾಗ ಕಾದಿರುವ ಹಂಚ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿಯನ್ನು ಹಾಕಿದ ಮೇಲೆ ಪೇಪರ್ನ ನಿಧಾನಕ್ಕೆ ಈ ಥರ ತೆಗೆದುಬಿಡಬೇಕು. ನಂತರ ಮುಚ್ಚಳವನ್ನು ಮುಚ್ಚಿ ಇದನ್ನು 2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ. ನಂತರ ಮುಚ್ಚಳವನ್ನು ತೆಗೆದು ಮೇಲ್ಗಡೆ ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲೂ ಸಹ ಎಣ್ಣೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇವಾಗ ಒಂದು ಸೈಡ್ ಬೆಂದಿದ್ದಾಗಿದೆ. ನಾನು ಇವಾಗ ಇದನ್ನು ತಿರ್ಸಿ ಹಾಕಿ ಇನ್ನೊಂದು ಸೈಡ್ ಕೂಡ 2 ರಿಂದ 3 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಇವಾಗ 2 ಕಡೆ ಕೂಡ ಬೆಂದಿದ್ದಾಗಿದೆ. ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಹೋಳಿಗೆ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆ ಮೇಲೆ, ಇಲ್ಲಾಂದರೆ ಎಣ್ಣೆ ಪ್ಯಾಕೆಟ್ನ ಕವರ್ ಮೇಲೆ ಕೂಡ ಇದನ್ನು ಮಾಡ್ಕೊಳ್ಬೋದು. ಬಾಳೆ ಎಲೆಯ ಮೇಲೆ ಎಣ್ಣೆಯನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಉಂಡೆಯನ್ನು ಇಟ್ಕೊಂಡು ಇಲ್ಲೂ ಕೂಡ ತೆಳುವಾಗಿ ಇದನ್ನು ತಟ್ಕೊಳ್ಬೇಕು. ಹಿಟ್ಟು ಕೈಗೆ ಅಂಟ್ಕೊಳ್ತಾ ಇದ್ದರೆ ನೀರನ್ನು ಹಚ್ಕೊಂಡು ತಟ್ಕೊಂಡ್ರೆ ಈಸಿಯಾಗಿ ಇದನ್ನು ತಟ್ಟೋದಕ್ಕೆ ಬರುತ್ತೆ. ಇದು ಇವಾಗ ತಟ್ಕೊಂಡಿದ್ದಾಗಿದೆ. ಇದನ್ನು ಎಣ್ಣೆ ಹಚ್ಕೊಂಡು ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಹಾಕಿದ ಮೇಲೆ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಇದು ಬೆಂದಿದ ಮೇಲೆ ಮೇಲ್ಗಡೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಒಂದನ್ನು ಎಣ್ಣೆಯನ್ನು ಹಾಕಿ ಮಾಡಿ ತೋರಿಸಿದ್ದೆ. ಇವಾಗ ಇದಕ್ಕೆ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ತಿರ್ಸಿ ಹಾಕ್ಕೊಂಡು ಇನ್ನೊಂದು ಸೈಡ್ ಕೂಡ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಸೈಡ್ ಕೂಡ ಬೆಂದಿದ್ದಾಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದೇ ಥರ ಇನ್ನೊಂದು ರೊಟ್ಟಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅವರೆಕಾಳು ಸಿಕ್ಕಿದಾಗ ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ. ನನ್ನ ಚಾನಲಲ್ಲಿ ನಾನು ಅವರೆಕಾಳಿನ ಸಾರು ಮತ್ತು ಅವರೆಕಾಳಿನ ಉಪ್ಪಿಟ್ಟು ರೆಸಿಪಿಯನ್ನು ಕೂಡ ಮಾಡಿದ್ದೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.